ಹೆಸರು ರಮೇಶ್. ನನ್ನ ಅಣ್ಣನಿಗೆ ಮದುವೆ ಆಗಿದೆ ಮತ್ತು ಅತ್ತಿಗೆ ಹೆಸರು ವಾಣಿ. ಅಣ್ಣ ಅತ್ತಿಗೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅತ್ತಿಗೆ ನೋಡೋಕೆ ಚೆನ್ನಾಗಿದ್ದಾರೆ, ಆದರೆ ಅವರಿಗೆ ಮನೆ ಕೆಲಸ ಮಾಡೋದ್ರಲ್ಲಿ ಅಷ್ಟೇನು ಇಷ್ಟವಿಲ್ಲ. ಮನೆಯಲ್ಲಿ ಇದಕ್ಕೆ ಬೇಜಾರೇನಿಲ್ಲ, ಯಾಕಂದ್ರೆ ಮನೆ ಕೆಲಸದವರು ಇದ್ದಾರೆ. ಅವರು ಕೆಲಸಕ್ಕೆ ಹೋಗಿ ಬಂದು ಅವರಿಗೆ ಆಗೋ ತಕ್ಕ ಮಟ್ಟ ಕೆಲಸ ಮಾಡುತ್ತಾರೆ. ಅಣ್ಣನಿಗೂ ಕೆಲಸ ಜಾಸ್ತಿ, ಆದರೂ ಅತ್ತಿಗೆ ಎಲ್ಲರಿಗೂ ಇಷ್ಟ ಆಗ್ತಾರೆ, ಯಾಕಂದ್ರೆ ಅವರಿಗೆ ಇರೋದು ಒಳ್ಳೆ ಮನಸ್ಸು ಮತ್ತು ಎಲ್ಲರನ್ನೂ ಬಾಂಧವ್ಯದಿಂದ ಮಾತನಾಡಿಸುತ್ತಾರೆ. ಮೊದಲು ಅಣ್ಣ ಅತ್ತಿಗೆ ಮಧ್ಯೆ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಆಮೇಲೆ ಅವರು ಜಗಳ ಆಡ್ತಿರೋದು ನನ್ನ ಗಮನಕ್ಕೆ ಬರುತ್ತೆ. ಅವರು ಸುಮ್ನೆ ಅಪ್ಪ ಅಮ್ಮ ಮುಂದೆ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಿದ್ದಾರೆ. ನನ್ನಿಂದಲೂ ವಿಷಯ ಮುಚ್ಚಿಡೋದಕ್ಕೆ ಇಬ್ಬರು ಪ್ರಯತ್ನ ಪಡುತ್ತಿದ್ದಾರೆ. ನಾನು ಅಣ್ಣನ ಹತ್ತಿರ ಇದರ ಬಗ್ಗೆ ಮಾತಾಡೋಣ ಅನ್ಕೊಂಡೆ, ಆದರೆ ಅವನು ಎಷ್ಟೇ ಆದರೂ ದೊಡ್ಡವನು. ಅವನೇ ಹೇಳಿ ನಾನು ಸಮಯ ನೋಡಿ ಸ್ವಲ್ಪ ದಿನ ಕಾದು ಆಮೇಲೆ ಕೇಳೋಣ ಅಂತ ಸುಮ್ಮನಾದೆ. ಆದರೆ ಒಂದು ದಿನ ಸಂಜೆ ನಾನು ಮಾಡಿ ಮೇಲೆ ಹೋಗಿದ್ದೆ. ಅವಾಗ ಅತ್ತಿಗೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದಾರೆ. ನನಗೆ ಅದನ್ನು ನೋಡಿ ಗಾಬರಿ ಆಯಿತು. ಯಾಕೆ ಅತ್ತಿಗೆ ಇಲ್ಲಿ ಕುಳಿತುಕೊಂಡು ಅಳುತ್ತಿದ್ದೀರಾ? ಅತ್ತಿಗೆ ನನ್ನನ್ನು ನೋಡಿ ನನ್ನ ಕೈಯನ್ನು ಹಿಡಿದು ಇನ್ನೂ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ. ನಾನು ಸಮಾಧಾನ ಮಾಡಿದೆ. ಅವರು ಸ್ವಲ್ಪ ಹೊತ್ತು ಅತ್ತು ಆಮೇಲೆ ಅವರ ಕೋಣೆಗೆ ಹೋದರು. ಹಾಗೆ ಒಂದು ರಾತ್ರಿ ಏನಕ್ಕೆ ಅದಕ್ಕೆ ಅತ್ತಿಗೆ ಅಳ್ತಿದ್ದೀರಾ, ಏನಿರಬಹುದು ಕಾರಣ ಅಂತ ನೂರಾರು ಯೋಚನೆ. ಮರುದಿನ ನಾನು ಅತ್ತಿಗೆಯನ್ನು ಕೇಳಿದೆ ಯಾಕೆ ಅಂತ. ಅದಕ್ಕೆ ಅಳ್ತಾನೆ ಇದ್ರು. ಅವರು ಮುಖ ಸಪಗೆ ಮಾಡಿಕೊಂಡು, ನಿನಗೆ ಹೇಳಿದರೆ ಅರ್ಥ ಆಗಲ್ಲ, ಇವಾಗ ನಿನಗೆ ನಾನೇನು ಹೇಳೋಕೆ ಆಗಲ್ಲ ಅಂತ ಕಳಿಸ್ಬಿಟ್ರು. ಅಣ್ಣ ಕೆಲಸದ ಮೇಲೆ ಮುಂಬೈಗೆ ಹೋಗ್ಬೇಕು ಅಂತ 2 ದಿನ ಹೋಗ್ತಾನೆ. ಅತ್ತಿಗೆ ಅಣ್ಣ ಹೋದ ಅಂತ ಖುಷಿಯಲ್ಲಿದ್ದಾರೆ. ನನಗೆ ಇದು ವಿಚಿತ್ರವೆನಿಸಿತು. ನಾನು ಅತ್ತಿಗೆಯನ್ನು ಕೇಳಿದೆ, ಗಂಡ ಹೋದರೆ ಬೇಜಾರಾಗಬೇಕಲ್ವಾ, ಅದಕ್ಕೆ ಖುಷಿಯಾಗಿದ್ದೀರಾ ಅಂತ. ಅದಕ್ಕೆ ಹೇಳಿದರು, ನಿಮ್ಮಣ್ಣ ಇದ್ರೆ ಅವರ ಕಾಟ ಜಾಸ್ತಿ, ನನಗೆ ನೋವಾಗುತ್ತೆ, ಬೇಡ ಅಂದರೂ ಅವರು ಕೇಳುವುದಿಲ್ಲ. ರಾತ್ರಿಯೆಲ್ಲ ಹಿಂಸೆ ಮಾಡ್ತಾರೆ. ಅವರ ನೋವು ತಾಳಲಾರದೆ ನಾನು ಅವರಿಂದ ತಪ್ಪಿಸಿಕೊಳ್ಳೋಕೆ ಏನೇನೋ ಪ್ರಯತ್ನ ಮಾಡ್ತೀನಿ. ಅವರು ಈಗ ಇಲ್ದಿರೋದ್ರಿಂದ ನನಗೆ ನೆಮ್ಮದಿ. 2 ದಿನ ಅಣ್ಣ ಇಲ್ಲ ಅಂತ ಅತ್ತಿಗೆ ಖುಷಿಯಿಂದ ಇದ್ದರು. ಅಣ್ಣ ವಾಪಸ್ ಬರುವುದಿಲ್ಲ, ಅವರು ಬೇಜಾರಿನಲ್ಲಿ ಕುಳಿತಿದ್ದರು. ನಾನು ಅತ್ತಿಗೆಯನ್ನು ಕಿಚಾಯಿಸಿದೆ, ಸುಮ್ಮನೆ ಕೂತಿದ್ದೀರಾ ಅಂತ. ಅತ್ತಿಗೆ, ನಿಮ್ಮಣ್ಣ ಬರ್ತಾರೆ, ನಾನ್ ಬಿಡೋದಿಲ್ಲ ಅಂತ ನೇರವಾಗಿ ಹೇಳಿದರು. ನನಗೆ ಅದಕ್ಕೆ ಯಾಕೋ ನನ್ನ ಹತ್ರ ಇದರ ಬಗ್ಗೆ ಎಲ್ಲ ತುಂಬಾ ನೇರವಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ ಅತ್ತಿಗೆ ಮಾಡರ್ನ್ ಇದ್ದಾರೆ ಅಂತ ಸುಮ್ಮನಾದೆ. ಅಣ್ಣ ಬಂದ ಮೇಲೆ 2-3 ದಿನ ಆದ್ಮೇಲೆ ಮತ್ತೆ ಅತ್ತಿಗೆ ನೋವಿನಲ್ಲಿ ಓಡಾಡ್ತಾ ಇರೋದನ್ನ ನಾನು ಗಮನಿಸಿದೆ. ಅತ್ತಿಗೆಗೆ ಅಣ್ಣನಿಗೆ ತಪ್ಪಿಸಿಕೊಳ್ಳೋಕೆ ಅವರು ತವರು ಮನೆಗೆ ಹೋಗೋಕೆ ಶುರು ಮಾಡ್ತಾರೆ. ಅಣ್ಣನಿಗೆ ಫಾರಿನ್ ಟ್ರಿಪ್ ಬರುತ್ತದೆ. 2-3 ತಿಂಗಳು ಅವರು ಕೆಲಸದ ಮೇಲೆ ಹೋಗುವ ಸಂದರ್ಭ ಬರುತ್ತದೆ. ಅವಾಗ ಅತ್ತಿಗೆಗೆ ಖುಷಿಯಿಂದ ಅಣ್ಣನನ್ನು ಕಳಿಸುತ್ತಾರೆ. ಅಣ್ಣ ಹೋದ ಮೊದಲ ತಿಂಗಳು ಅವರು ಖುಷಿಯಿಂದ ಇದ್ದಾರೆ. ಆದರೆ ನಂತರ 2ನೇ ತಿಂಗಳಿನಿಂದ ಅವರಿಗೆ ಅಭ್ಯಾಸವಾಗಿದ್ದು ಇವಾಗ ಇಲ್ಲದಂತಾಗಿ ಬೇಜಾರಾಗಿದೆ. ನಾನು ಅತ್ತಿಗೆಯವರಿಗೆ, ಏನಕ್ಕೆ ಖುಷಿಯಾಗಿದ್ದೀರಾ? ಅಯ್ಯೋ, ಏನು ಖುಷಿಯನು ರಮೇಶ್, ಅವರು ಇದ್ದಾಗ ಒಂದು ಕಷ್ಟ, ಇಲ್ಲದಾಗ ಇನ್ನೊಂದು ಕಷ್ಟ. ನೀವು ಎಲ್ಲದಕ್ಕೂ ಏನಾದರೂ ಒಂದು ಪರಿಹಾರ ಇಟ್ಕೊಂಡಿರಬೇಕು. ಒಂದು ಪರಿಹಾರ ತಲೆಯಲ್ಲಿ ಓಡ್ತಾ ಇದೆ, ಆದರೆ ಅದನ್ನು ಹೇಗೆ ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ. ನನಗೇನು ಅರ್ಥ ಆಗ್ಲಿಲ್ಲ, ಆದರೆ ಸುಮ್ಮನಾದೆ. ಮರುದಿನ ನನ್ನ ಹುಟ್ಟುಹಬ್ಬವಿರುತ್ತದೆ. ಅತ್ತೆಯ ಮನೆಯನ್ನು ಸಿಂಗರಿಸಿದ್ದಾರೆ. ನನಗೋಸ್ಕರ ನನಗೆ ಇಷ್ಟವಾದ ಅಡುಗೆಯನ್ನು ಕಲಿತು ಮಾಡಿದ್ದಾರೆ. ನನಗೆ ಅವರು ಇಷ್ಟ. ಅವರೂ ನನಗೆ ಇಷ್ಟವಾದ ಬಣ್ಣದ ಸೀರೆಯನ್ನು ಉಟ್ಟಿಕೊಂಡು ಬಂದಿದ್ದಾರೆ. ಮಾಯಾಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ, ನೀನು ಬರಲು ಸಿದ್ಧವಿದೆಯೇ ಎಂದು ಕೇಳುತ್ತಾರೆ. ಆ ಮೋಹಕನ ಕೈಯಲ್ಲಿ ನಾನು ಹೌದು ಎಂದು ಹೇಳುತ್ತಾನೆ. ಅವರ ಕೋಣೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಕೂರಿಸಿ, ಇಂದು ನಿನಗೆ ಸ್ವರ್ಗದ ಬಾಗಿಲನ್ನು ನಾನು ತೆರೆಯುತ್ತೇನೆ, ನೀನು ಸ್ವರ್ಗವನ್ನೇ ನನಗೆ ನೀಡಬೇಕು. ಅತ್ತಿಗೆ ಮಲ್ಲಿಗೆ ಹೂವನ್ನು ನಾನು ಕೈಯಿಂದ ತೆಗೆಯುತ್ತೇನೆ. ಮಲ್ಲಿಗೆ ಹೂವಿನ ಘಮ ಕೋಣೆ ತುಂಬಾ ಪಸರಿಸಿದೆ. ನಾನು ಅವರು ಹೇಳಿದಂತೆ ಕೇಳುತ್ತಿದ್ದೆ, ಯಾಕಂದ್ರೆ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ. ಅತ್ತಿಗೆ ನಿಧಾನಕ್ಕೆ ಎಲ್ಲವನ್ನು ಹೇಳುತ್ತಾರೆ. ಅತ್ತಿಗೆ ಬಹಳ ದಿನ ಆಗಿದ್ದರಿಂದ ಸಲೀಸಾಗಿ ಮುನ್ನುಗ್ಗುತ್ತದೆ. 4-5 ಬಾರಿ ಒಳಗೆ ಬಂದ ಮೇಲೆ ತೃಪ್ತಿಗೊಂದು ಅಲ್ಲಿಗೆ ನಿಲ್ಲುತ್ತದೆ. ಸುರಂಗದಲ್ಲಿ ನೀರನ್ನು ಹರಿಸಿದ ಮೇಲೆ ಎಂಥವರಿಗೂ ಸಮಾಧಾನ. ಅತ್ತಿಗೆ ಮೊದಲ ಬಾರಿಗೆ ನಾನು ಇಷ್ಟು ಸಮಾಧಾನದಿಂದ ಇಷ್ಟಪಟ್ಟು ಖುಷಿಯಿಂದ ಇದ್ದನ್ನು ನಾನು ಅನುಭವಿಸಿತು. ಅದಕ್ಕೆ ನಿನಗೆ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟದ ದಿನಗಳನ್ನು ನೀನು ಅರಿತುಕೊಂಡು ನನಗೆ ಇಂಥ ಖುಷಿಯನ್ನು ನೀಡಿದ್ದೀಯ. ನಿನ್ನ ಅಣ್ಣನಿಂದ ನನಗೆ ಆಗುತ್ತಿರುವ ಕಷ್ಟ ನನಗೆ ಮಾತ್ರ ಗೊತ್ತು. ಭಯಪಡುತ್ತಿದ್ದ ನನ್ನನ್ನು ನೀನು ಇಂದು ಹೀಗೂ ಇರಬಹುದು ಎಂದು ತೋರಿಸಿದೆ. ಅದಕ್ಕೇನು ಅತ್ತಿಗೆ, ನನಗೇನು ಗೊತ್ತಿರಲಿಲ್ಲ. ನೀವು ಹೇಳಿದ ಹಾಗೆ ನಾನು ಮಾಡಿದೆ. ಅಣ್ಣ ಬರುವುದು ಇನ್ನ 2 ತಿಂಗಳಾಗುತ್ತದೆ. ನನಗೆ ಈ ಸುಂದರ ಅನುಭವವನ್ನು ಅವರು ಬರುವವರೆಗೂ ದಯವಿಟ್ಟು ನೀಡು. ಅತ್ತಿಗೆ, ನನಗೆ ನಿಮ್ಮ ಖುಷಿಯೇ ನನ್ನ ಖುಷಿ. ನೀವು ಹೇಳಿದ ಹಾಗೆ ಆಗಲಿ.
ನೀವು ಅಣ್ಣ ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ನೀವು ಖುಷಿಯಾಗಿರೋದನ್ನ ನಾನು ಸಹಾಯ ಸಾಧ್ಯವಿದೆ ಎಂದರೆ ನನ್ನದೇನು ಅಭ್ಯಂತರವಿಲ್ಲ. ಅತ್ತಿಗೆ 2-3 ತಿಂಗಳು ಆನಂದದಿಂದ ಖುಷಿಯಾಗಿದ್ದರು. ನನಗೂ ಸಮಾಧಾನವಾಯಿತು. ಆದರೆ ಅಣ್ಣ ಬಂದ ಮೇಲೆ ನಾನು ಅದನ್ನು ಮುಂದುವರಿಸಲಿಲ್ಲ. ಅವರು ಅಣ್ಣನ ಜೊತೆ ಚೆನ್ನಾಗಿರಲಿ ಅಂತ ನಾನು ಆಶಿಸುತ್ತೇನೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.